4 ನಿಗಮಗಳ ಸಾರಿಗೆ ನೌಕರರಿಗೆ ಇಂದು ಮಹತ್ವದ ದಿನ ಆಗಿದೆ. ಸಾರಿಗೆ ನೌಕರರ ಹೋರಾಟಕ್ಕೆ ಇಂದೇ ಸಿಗುತ್ತಾ ಪ್ರತಿಫಲ? ಸರ್ಕಾರದ ಮುಂದೆ ಹಲವು ಬೇಡಿಕೆ ಇಟ್ಟಿರೋ ನೌಕರರು ಕಾರ್ಮಿಕರ ಆಯುಕ್ತರ ಜೊತೆ ರಾಜಿ ಸಂಧಾನದ ಮೀಟಿಂಗ್ ಇವತ್ತು ಆಗುತ್ತೆ. ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ವೇತನ ಪರಿಷ್ಕರಣೆ ಆರಿಯರ್ಸ್ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯ ಬಳಿಕ ತಮ್ಮ ನಿರ್ಧಾರ ತಿಳಿಸಲಿರುವ ಜಂಟಿ ಕ್ರಿಯಾ ಸಮಿತಿ 4 ನಿಗಮಗಳ ಸಾರಿಗೆ ನೌಕರರಿಗೆ ಇಂದು ಮಹತ್ವದ ದಿನ. ಸಾರಿಗೆ ನೌಕರರ ಹೋರಾಟಕ್ಕೆ ಇಂದೇ ಸಿಗುತ್ತಾ ಪ್ರತಿಫಲ ಅನ್ನುವಂತಹ ಪ್ರಶ್ನೆ ಇದೀಗ. ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಾರಿಗೆ ನೌಕರರು. ಕಾರ್ಮಿಕರ ಆಯುಕ್ತರ ಜೊತೆ ರಾಜಿ ಸಂಧಾನದ ಮೀಟಿಂಗ್ ಇವತ್ತು ನಡೆಯಲಿದೆ. ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ವೇತನ ಪರಿಷ್ಕರಣೆ ಹಾಗೆ ಆರಿಯರ್ಸ್ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯ ಬಳಿಕ ತಮ್ಮ ನಿರ್ಧಾರ ತಿಳಿಸಲಿರುವ ಜಂಟಿ ಕ್ರಿಯಾ ಸಮಿತಿ. ಇವತ್ತು 4 ನಿಗಮಗಳ ಸಾರಿಗೆ ನೌಕರರಿಗೆ ಮಹತ್ವದ ದಿನ ಆಗಿದೆ. ಸಾರಿಗೆ ನೌಕರರ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಗುತ್ತಾ ಅಂತ ಕಾದು ನೋಡಬೇಕು. ಇಷ್ಟು ದಿನಗಳಿಂದ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಾರಿಗೆ ನೌಕರರು. ಕಾರ್ಮಿಕರ ಆಯುಕ್ತರ ಜೊತೆ ಇವತ್ತು ರಾಜಿ ಸಂಧಾನದ ಮೀಟಿಂಗ್ ಆಗಲಿದೆ, ಸಭೆಯಾಗುತ್ತೆ. ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರುವ ಸಾಧ್ಯತೆ ಇದೆ. ಸಭೆಯಲ್ಲಿ ವೇತನ ಪರಿಷ್ಕರಣೆ ಹಾಗೆ ಆರಿಯರ್ಸ್ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯ ಬಳಿಕ ತಮ್ಮ ನಿರ್ಧಾರವನ್ನ ತಿಳಿಸಲಿರುವ ಜಂಟಿ ಕ್ರಿಯಾ ಸಮಿತಿ. ಇದೀಗ 4 ನಿಗಮಗಳ ಸಾರಿಗೆ ನೌಕರರಿಗೆ ಇವತ್ತು ಮಹತ್ವದ ದಿನಾನೇ ಅಂತ ಹೇಳಬಹುದು. ಇವತ್ತು ಸಾರಿಗೆ ನೌಕರರ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಕಮಿಷನರ್ ಇದ್ದಾರಲ್ಲ, ಅವರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ನಮ್ಮ MD ಅವರು ಹೋಗ್ತಾರೆ, ಅವರು ಬರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡೋಣ. ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಮಿಷನರ್ ಇದ್ದಾರಲ್ಲ, ಅವರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ನಮ್ಮ MD ಅವರು ಹೋಗ್ತಾರೆ, ಅವರು ಬರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡೋಣ. ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ, ಸಾರಿಗೆ ನೌಕರರ ಬೇಡಿಕೆ ಏನಿದೆ ಹಾಗೆ ಸರ್ಕಾರದ ನಿಲುವೇನಿದೆ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, 25% ವೇತನ ಪರಿಷ್ಕರಣೆಗೆ ಈಗ ಪರಿಷ್ಕರಣೆ ಮಾಡಬೇಕು ಅಂತ ಸಾರಿಗೆ ನೌಕರರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್ಕಾರದ ನಿಲುವಿರೋದು 12.50% ವೇತನ ಪರಿಷ್ಕರಣೆಗೆ ಓಕೆ ಅಂತ ಹೇಳಿರುವಂಥದ್ದು. ಜೊತೆಗೆ 1/1/2024 ಆರಿಯರ್ಸ್ ಕೊಡಿ ಅಂತ ಹೇಳಿರುವಂಥದ್ದು ಸಾರಿಗೆ ನೌಕರರು. ಇದೀಗ ಒಂದೇ ಕಂತಿನಲ್ಲಿ ಆರಿಯರ್ಸ್ನ ನೀಡಿ ಅಂತ ನೌಕರರು ಬೇಡಿಕೆಯನ್ನ ನಿಟ್ಟಿದ್ರೆ ಹಂತ ಹಂತವಾಗಿ ನೀಡ್ತೀವಿ ಅಂತ ಸರ್ಕಾರ ನಿಲುವನ್ನ ನೀಡಿರುವಂಥದ್ದು. ಇತ್ತ ಬಾಟಾ ಹಾಗೆ ಸಾರಿಗೆ ನೌಕರರ ಭತ್ಯೆಯನ್ನ ಹೆಚ್ಚಿಸಿ ಅಂತ ಹೇಳಿದ್ದಾರೆ ನೌಕರರು. ಸದ್ಯಕ್ಕಾಗಲ್ಲ, ಸಮಯ ಬೇಕು ಅಂತ ಸರ್ಕಾರ ಹೇಳಿರುವಂಥದ್ದು ಸಾರಿಗೆ ನೌಕರರಿಗೆ. ಇತ್ತ ಕೊರೋನಾಗೆ ಬಲಿಯಾಗಿರುವಂತಹ ನೌಕರರ ಹಿಂಬಾಕಿಯನ್ನ ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಸರ್ಕಾರ ನೀಡಿರುವಂತಹ ಮಾತು ಭವಿಷ್ಯದಲ್ಲಿ ಚಿಂತನೆ ಮಾಡೋಣ ಅಂತ ಒಂದು ಮಾತನ್ನ ಹೇಳಿರುವಂಥದ್ದು. 25% ವೇತನ ಪರಿಷ್ಕರಣೆ ಮಾಡಬೇಕು ಅಂತ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. ಆ ಒಂದು ಪಟ್ಟಿಗೆ ಈಗ 12.50% ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳಿರುವಂಥದ್ದು. ಇದೀಗ 2024 ಆರಿಯರ್ಸ್ ಕೊಡಿ ಅಂತ ಹೇಳ್ತಾ ಇದ್ರೆ, ಇವರು 2025 ಏಪ್ರಿಲ್ ಇಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ 38 ತಿಂಗಳ ಹಿಂಬಾಕಿಯನ್ನ ಕೊಡಿ ಅಂತ ಕೇಳಿದ್ರೆ ಅದನ್ನ 26 ತಿಂಗಳ ಆರಿಯರ್ಸ್ಗೆ ಕೊಡ್ತೀವಿ ಅಂತ ಸರ್ಕಾರ ಒಂದು ನಿಲುವನ್ನ ನೀಡಿದೆ. ಒಂದೇ ಕಂತಿನಲ್ಲಿ ಆರಿಯರ್ಸ್ ಕೊಟ್ಬಿಡಿ ಅಂತ ನೌಕರರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್ಕಾರ ಹಂತ ಹಂತವಾಗಿ ನಾವು ನೀಡ್ತೀವಿ ಅಂತ ಅವರು ಒಂದು ಸ್ಪಷ್ಟವಾದ ನಿಲುವನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಗೋದಿಲ್ಲ, ಸಮಯ ಬೇಕು ಅಂತ ಕೇಳಿರುವಂತದ್ದು ಸರ್ಕಾರ. ಬಾಟಾ ಹಾಗೆ ಸಾರಿಗೆ ನೌಕರರ ಭತ್ಯೆಯನ್ನ ಹೆಚ್ಚಿಸಿ ಅಂತ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. ಇನ್ನ ಕೊರೋನಾಗೆ ಬಲಿಯಾಗಿರುವಂತಹ ನೌಕರರ ಹಿಂಬಾಕಿಯನ್ನ ನೀಡಿ ಆ ಹಣವನ್ನ ಕೂಡ ಕೊಡಿ ಅಂತ ಬೇಡಿಕೆಯನ್ನ ನೀಡಿರುವಂಥದ್ದು. ಅದಕ್ಕೆ ಸರ್ಕಾರ ಭವಿಷ್ಯದಲ್ಲಿ ಚಿಂತನೆ ಮಾಡೋಣ ಅಂತ ಈ ಒಂದು ಸರ್ಕಾರದ ನಿಲುವು. ಇದೀಗ ಸಾರಿಗೆ ನೌಕರರು ಹಾಗೆ ಸರ್ಕಾರದ
ನಡುವೆ ಇರುವಂತಹ ಜಟಾಪಟಿ ಇವತ್ತು ಈ ಒಂದು ಮಹತ್ವದ ಸಭೆಯಲ್ಲಿ ಪ್ರತಿಫಲ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. 4 ನಿಗಮಗಳ ಸಾರಿಗೆ ನೌಕರರು ಈ ಒಂದು ಹೋರಾಟವನ್ನ ಮಾಡ್ತಾ ಇರುವಂಥದ್ದು, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ. ಈಗ ಇವತ್ತು ಪ್ರತಿಫಲ ಸಿಗುತ್ತಾ? ಇವತ್ತು ಮಹತ್ವದ ದಿನ ಆಗಿರುತ್ತೆ. ಸಭೆಯ ಬಳಿಕ ಏನಾಗುತ್ತೆ ಅನ್ನೋದು ಗೊತ್ತಾಗಲಿದೆ.